ವರ್ಷದಲ್ಲಿ ಈ ರೀತಿ ಇದ್ದಿದ್ ನಮ್ಮಮ್ಮ ಇವಾಗ ಈ ರೀತಿ ಅವ್ರೆ. ಬೆಳಗ್ಗೆ ಎದ್ದು ನಾನು ಮತ್ತೆ ನಮ್ಮಮ್ಮ ನನ್ನ ಕಂದ ಮುಂದ್ ತಗೊಂಡು ಮನೆಗೆ ಬರ್ತಾ ಇದೀವಿ. ಮನೆಗೆ ಬಂದಿದ ತಕ್ಷಣ ನಮ್ಮ ಪಕ್ಕದ ಮನೆ ಆಂಟಿ ಅಳಸನೆಣ್ಣು ಕೊಟ್ಟಿದ್ರು ಅಂತ ಅಳಸನೆಣ್ಣನ ಬಿಡಿಸಿ ನನಗೂ ಕೂಡ ತಿನ್ನಿಸ್ತವ್ರೆ ನಮ್ಮಮ್ಮ. ತಿಂದಾದ್ಮೇಲೆ ನೆನಪಾಯ್ತು ಇನ್ಸ್ಟಾ ಫ್ಯಾಮಿಲಿಗೆ ಆಯ್ ಹೇಳಲೇ ಇಲ್ಲ ಅಂತ. ನಿಮ್ಮೆಲ್ರಿಗೂ ಇವಾಗ ಆಯ್ ಹೇಳ್ತಾ ಇದ್ದೀನಿ, ಇದಕ್ಕೆ ರಿಪ್ಲೈ ಮಾಡಿ. ಇವಾಗ ಮತ್ತೆ ರೆಡಿ ಆಗಿ ಎಲ್ಲಿ ಹೋಗ್ತಾ ಇದೀನಿ ಅಂತಂದ್ರೆ ನಮ್ಮ ಸ್ವಂತ ಅಜ್ಜಿ ಮನೆಗೆ ಹೋಗ್ತಾ ಇದೀನಿ. ಸ್ವಂತ ಅಜ್ಜಿ ಅಂತ ಯಾಕೆ ಹೇಳ್ದೆ ಅಂತಂದ್ರೆ ಅವರು ನಮ್ಮಮ್ಮರಮ್ಮ, ಅದಕ್ಕೇನೆ. ನಾನು ಮತ್ತೆ ನಮ್ಮಮ್ಮ ನಮ್ಮ ಅಜ್ಜಿ ಮನೆಗೆ ಬಂದಿದ ತಕ್ಷಣ ನಮ್ಮ ಅಜ್ಜಿ ಅಪ್ಡೇಟ್ ಮಾಡ್ತಾವ್ರೆ ಏನೆಲ್ಲ ಮಾಡಿದೀನಿ ನೆನ್ನೆ ಅಂತ. ನಮ್ಮ ಅಜ್ಜಿ ನೆನ್ನೆ ದಿನ ಕಜಾಯ ಮಾಡೋರೆ, ಇವತ್ತಿನ ದಿನ ನಾನು ಮತ್ತೆ ನಮ್ಮಮ್ಮ ಚಕ್ಲಿ ಮಾಡ್ಬೇಕಂತೆ. ಈ ತಿಂಡಿಗಳ ತಯಾರಿ ಯಾಕೆ ಅಂದ್ರೆ ನಮ್ಮ ಅಜ್ಜಿ ಊರಲ್ಲಿ ಉಪವಾಸ ಹಬ್ಬ ಅಂತ ಮಾಡ್ತಾರೆ. ಮಂಡ್ಯ ಜಿಲ್ಲೆ ಕಡೆ ಮಾಡ್ತಾರೆ, ಬಟ್ ಬೇರೆ ಜಿಲ್ಲೆ ಕಡೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಮ ಊರಲ್ಲೂ ಉಪವಾಸ ಹಬ್ಬನ ಮಾಡ್ತಾರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ, ನನಗೂ ಸ್ವಲ್ಪ ಗೊತ್ತಾಗ್ಲಿ ಯಾವ ಊರಲ್ಲೆಲ್ಲ ಈ ಹಬ್ಬನ ಮಾಡ್ತಾರೆ ಅಂತ. ನಮ್ಮ ಅಜ್ಜಿ ಮೊಮ್ಮಗಳು ಪಾಸ್ಬುಕ್ ಕೊಟ್ಟು ಎಷ್ಟು ಅಮೌಂಟ್ ಐತೆ ನೋಡು ಅಂತ ಕೊಟ್ರು. ಮೊಮ್ಮಗಳು ಯಾರು ಅಂತ ಅಂದ್ರೆ ಅದು ನಾನೇನೆ. ಇವತ್ತು ಟಿಫನ್ಗೆ ನಮ್ಮ ಅಜ್ಜಿ ಮಾಡಿರೋ ಚಿತ್ರಾನ್ನ ತಿಂತಾ ಇದ್ದೀನಿ. ಚಿತ್ರಾನ್ನ ತಿಂದಾದ್ಮೇಲೆ ಬಂದಿರೋ ಕೆಲಸನ ಮುಗಿಸ್ಬೇಕಲ್ವಾ, ಅದಕ್ಕೆ ಚಕ್ಲಿ ಒತ್ತುತ್ತಾ ಇದ್ದೀನಿ. ವಿಡಿಯೋಗೋಸ್ಕರ ಒಂದ್ 2 ಚಕ್ಲಿ ಒತ್ಬಿಟ್ಟು ಸುಮ್ನಾಗಣ ಅಂತ ಅನ್ಕೊಂಡೆ, ಆದ್ರೆ ನಮ್ಮಮ್ಮ ಬಿಡ್ಲಿಲ್ಲ ಗುರು. ಎಲ್ಲಾ ಚಕ್ಲಿನೂ ನನ್ನ ಹತ್ರನೇ ಒತ್ತಿಸ್ಬಿಟ್ರು. ನಮ್ಮಮ್ಮ 20 ವರ್ಷ ಇದ್ದಾಗ ಈ ರೀತಿ ಇದ್ರು, ಆದ್ರೆ ಇವಾಗ ಈ ರೀತಿ ಅವ್ರೆ. ನಮ್ಮ ಅಮ್ಮನ ವಯಸ್ಸು ಎಷ್ಟು ಅಂತ ಕಮೆಂಟ್ ಮಾಡ್ಬೇಡಿ. ಯಾಕೆ ಹೇಳಿ, ನೀವು ನನಗೇನೆ 100 ವರ್ಷ ಆಯ್ತು 200 ವರ್ಷ ಆಯ್ತು ಅಂತ ಅಂತೀರಾ, ಇನ್ನ ನಮ್ಮ ಅಮ್ಮಂಗ್ 1000 ವರ್ಷ ಆಯ್ತು ಅಂತ ಕಮೆಂಟ್ ಮಾಡ್ತೀರಾ. ನಿಜ ತಾನೇ? ಇವಾಗ 30 ವರ್ಷ ಬದುಕೋದೇ ಡೌಟು, ಅದ್ರಲ್ಲಿ ಬೇರೆ ನೀವು 100 ವರ್ಷ 70 ವರ್ಷ ಅಂತೀರಾ. 100 ವರ್ಷ ನೀವು ಬದುಕೋದೇ ಡೌಟು, ಅದ್ರಲ್ಲಿ ಬೇರೆ ನನಗೆ ಹೇಳ್ತೀರಾ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಪ್ರೂಪಕ್ಕೆ ಚಕ್ಲಿ ಓದ್ತಿರೋದಕ್ಕೆ ನಮ್ಮ ಅಜ್ಜಿನೇ ಟೇಸ್ಟ್ ನೋಡು ಅಂತ ಕೊಡ್ತಾವ್ರೆ. ಆಮೇಲೆ ಯಾರು ಕಮೆಂಟ್ ಮಾಡ್ಬೇಡಿ ಎಡೆಗೆ ಮುಂಚೆನೆ ತಿಂತಾ ಇದೀರಾ ಅಂತ. ಎಡೆಗೆ ಅಂತಾನೆ ಸಪರೇಟ್ ಎತ್ತಿಕಾದ್ಮೇಲೆ ನನಗೆ ಚಕ್ಲಿನ ಕೊಟ್ಟಿರೋದು. ನಮ್ಮ ಚಕ್ಲಿನ ನಮ್ಮನೇಲಿ ಮಾಡಿದಾದ್ಮೇಲೆ ನಮ್ಮ ಅಜ್ಜಿ ಫ್ರೆಂಡ್ ಮನೆಗೆ ಹೋದ್ವಿ. ಇಲ್ಲಿ ಕೂಡ ಉಪವಾಸ ಹಬ್ಬಕ್ಕೆ ತಿಂಡಿಗಳ ತಯಾರಿ ನಡೀತಿದೆ. ಈ ತಿಂಡಿಗಳ ತಯಾರಿನ ನೋಡ್ಕೊಂಡು ನಾವು ಕೂಡ ನಮ್ಮ ಮನೆ ಕಡೆಗೆ ಹೋದ್ವಿ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಮಿನಿ ವ್ಲಾಗ್ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.